ಬ್ರಹ್ಮದೇವರು ಬಂದು ಉತ್ತಿಷ್ಟ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ವರದೋ ಮನಃಪ್ರಾಪ್ತ ವ್ರಿಯತಾಂ ಇತ್ಸಿತೋ ವರಹ. ನಾನು ವರ ಕೊಟ್ಟಿಗೆ ಬಂದಿದ್ದೇನೆ ಕಾಶ್ಯಪ ಅಂತಾರೆ. ಹಿರಣ್ಯಕಶ್ಯಪು ಬಂಗಾರದ ಮಂಚದ ಮೇಲೆ ಮಲಗಿದ್ದವನು, ಅವನಿಗೆ ವರ ಬಂದಿದೆ ಹೇಳು ಅಂದಾಗ ಅದು ನೋಡ್ತಾನೆ, ಬಹಳ ಆನಂದ ಆಯಿತು. ಸಾಷ್ಟಾಂಗ ನಮಸ್ಕಾರ ಹಾಕಿದ, ಮೂರ್ಛಿತನಾಗಿದ್ದ. ಆಮೇಲೆ ಎಚ್ಚರಗೊಂಡು ಅವರ ಸ್ತೋತ್ರ ಮಾಡಿ ಆದ ಮೇಲೆ ಹಾಗಂತಾನೆ, ಯದಿದಾಸ್ಯಭಿಮತಾಂ ವರಾನ್ಮಯ ವರದೋತ್ತಮ, ನನಗೆ ಅಪೇಕ್ಷಿತವಾದ ವರವನ್ನು ಕೊಡೋದಕ್ಕಾಗಿ ತಾವು ಬಂದಿದ್ದೀರಿ ಅಂತ ಆದರೆ ನನಗೆ ಅಭಿಮತವಾದದ್ದನ್ನು ವರವನ್ನು ಕೊಡಬೇಕು, ನಾನೇನು ಕೇಳ್ತಾ ಅಂತ ಕೊಡಬೇಕು. ಬ್ರಹ್ಮದೇವರು ಆಗಲಿ ಅಂತ ಅವರು ಸಿದ್ಧರಾಗಿದ್ದಾರೆ. ಯಾವ ನಿಮ್ಮಿಂದ ಸೃಷ್ಟಿವಾಗಿರುವಂಥ ಯಾವ ಭೂತಗಳಿಂದ ನನಗೆ ಮೃತ್ಯುವಾಗಬಾರ್ದು. ಭೂತೇಭ್ಯ ಸ್ವಾದಿ ಸೃಷ್ಟಿಭ್ಯೋ ಮಾಭೂತ್ ಮಮ ಮಮ ಪ್ರಭೋ. ಸಾಯಬಾರ್ದು, ಒಳಗಡೆ ಸಾಯಬಾರ್ದು, ಬೆಳಗ್ಗೆ ಬೇಡ, ರಾತ್ರಿ ಬೇಡ, ಆಯುಧಗಳ ಬೇಡ, ಬೇಡ, ಭೂಮಿ ಮೇಲೆ ಬೇಡ, ಯಾವ ಮೃಗ ಬೇಡ, ಯಾವ ಮನುಷ್ಯರಿಂದ ಬೇಡ. ಇದೆಲ್ಲ ಅವನು ಕೇಳಿದ ವರವನ್ನು ನೋಡಿದರೆ ಎಂತಹ ಕಠಿಣವಾದದ್ದು ವರ ಅಂತ ಬ್ರಹ್ಮದೇವರೇ ಅಂತಾರೆ. ಏನಪ್ಪ ವಿಚಾರ ಮಾಡಿ ಕೇಳ್ತಾ ಇದೆಯಲ್ಲ, ಇಂತಹ ದುರ್ಲಭವಾದ ವರ ಅಂತ ಬ್ರಹ್ಮದೇವರು ಅಂತಾರೆ. ಆದರೆ ದೇವರ ಮೇಲೆ ವಿಶ್ವಾಸ ಇದೆ, ವರ ನಾನು ಕೊಡೋ ದೇವರೇ ನನ್ನ ನಿಂತು ಕೊಡಿಸೋನು, ಆದ್ದರಿಂದ ತಥಾಸ್ತು ಅಂತ ಹೇಳಿದರು. ಕೇಳಿದ್ದೀಯಾ ಆದ್ರೂ ಕೊಡ್ತೇನೆ ಅಂತ ತಥಾಸ್ತು ಅಂತ ಹೇಳಿದ್ರು. ಪ್ರಭಾವದಿಂದ ವರದ ಮದದಿಂದಾಗಿ ಅವನು ದೇವತೆಗಳಿಗೆ ಸಂಬಂಧಿಯಾದ ಎಲ್ಲ ಬ್ರಾಹ್ಮಣರ ಋಷಿಗಳ ಎಲ್ಲರಿಗೂ ತೊಂದರೆಯನ್ನು ಕೊಡೋದಕ್ಕಾಗಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಬಹಳ ಚಿಂತೆ ಆಯಿತು. ದೇವತೆಗಳಿಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎನ್ನುವಂತಹ ಒಂದು ವಿಚಾರ. ಹೀಗಾಗಿ ಎಲ್ಲರೂ ಕೂಡ ದೇವರಿಗೆ ಬ್ರಹ್ಮದೇವರ ಹತ್ರ ಶರಣಾಗ್ತಾರೆ. ಬ್ರಹ್ಮಾದಿ ದೇವತೆಗಳಲ್ಲೂ ಕೂಡ ಪರಮಾತ್ಮ ಸ್ವಾಮಿ ಭಾರೀ ಭಯಂಕರ ದೈತ್ಯಗಳು ನಮ್ಮನ್ನು ತೊಂದರೆ ಕೊಡ್ತಾ ಇದ್ದಾನೆ, ಸಾಧನೆ ಮಾಡೋದಕ್ಕಾಗಿ ನಮಗೆ ಬಿಡ್ತಾ ಇಲ್ಲ, ದಯಮಾಡಿ ರಕ್ಷಣೆ ಮಾಡಬೇಕು ಅಂತ ಮಾವೈಷ್ಟ ವಿಭುಧ ಶ್ರೇಷ್ಠ ಭದ್ರ ವಸ್ತುವ ಮದ್ದರ್ಶನಂ ಭೂತಾನ ಸರ್ವಶ್ರೇಯೋಪತ್ತೈ. ಬಹಳ ಸುಂದರವಾದ ಮಾತು. ನನ್ನ ದರ್ಶನ ಅಂದ್ರೆ ಸರ್ವಶ್ರೇಯೋಪತ್ತಯೇ, ಎಲ್ಲ ಶ್ರೇಯಸ್ಸಿಗೆ ಕಾರಣ ದರ್ಶನ. ನೋಡಿ, ಹಾಗಾದ್ರೆ ಈ ವಾಕ್ಯವನ್ನ ನಾವು ಎಲ್ಲಿ ಎಷ್ಟು ವಿಚಾರ ಮಾಡಬೇಕು. ದೇವರ ದರ್ಶನಕ್ಕೆ ಬರ್ತೇವೆ ಅಂದ್ರೆ ಜ್ಞಾನಿಗಳ ಸ್ವಾಮಿಗಳ ರಾಮದೇವರ ದರ್ಶನ ನಮ್ಮ ಶ್ರೇಯಸ್ಸಿಗೆ ಕಾರಣ, ನಮಗೆ ಒಳ್ಳೇದಾಗ್ತದೆ ಅಂತ ಅರ್ಥ. ಇವತ್ತು ನಮಗೆ ಬಹಳ ಏನೋ ಕೆಲಸ ಇರಬಹುದು, ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ, ಬರ್ಲಿಕ್ಕೆ ಆಗಿಲ್ಲ, ಅದರರ್ಥ ಅವ್ರ ನಿಂದ ಮಾಡ್ತೀವಿ ತಿಳಿಯಬೇಡಿ. ನಾವು ಬಂದಿದ್ದೇವೆ ಅಂದ್ರೆ ದೇವರು ನಮಗೆ ಶ್ರೇಯಸ್ ಮಾಡೋರಿದ್ದಾನೆ ಅಂತ. ಹಾಗೆ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ದೇವಸ್ಥಾನಕ್ಕೆ ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದು ಕೂಡ ಶ್ರೇಯೋಪತ್ತಯೇ, ಒಳ್ಳೆಯ ಶ್ರೇಯಸ್ಸು ಬರೋದಕ್ಕಾಗಿಯೇನೆ ಆ ರೀತಿಯಾಗಿರುವಂತಹ ಒಂದು ದರ್ಶನದ ಭಾಗ್ಯ ಸಿಗ್ತದೆ. ಅದಕ್ಕಾಗಿ ಆ ಅದ್ಭುತವಾಗಿರುವಂತಹ ಒಂದು ಶ್ರೇಯಸ್ಸಿಗಾಗಿ ನಾನು ದರ್ಶನವನ್ನು ಕೊಡ್ತೇನೆ, ಏನು ಚಿಂತೆ ಮಾಡಬೇಡಿ. ಜ್ಞಾತಮೇತಸ್ಥಿತ ದೌರಾತ್ಮ್ಯಂ ದೈತ್ಯಾಪಶದಸ್ಯ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲ ಪ್ರತೀಕ್ಷತಾಂ. ನೀವೇ ಚಿಂತೆ ಮಾಡಬೇಡಿ, ಕಾಲ ಸಮಯ ಬರುವವರೆಗೆ ಕಾಯಬೇಕು, ತಾಳಿದ ಬಾಳಿಯಾನ. ಹಾಗಿದ್ದಂತೆ ಸ್ವಲ್ಪ ಕಾಯಿ. ಎಲ್ಲಿವರೆಗೆ? ಭಗವಂತನ ಅವತಾರ ಯಾವಾಗ ಆಗ್ತದೆ ಅನ್ನೋದನ್ನ ಪರಮಾತ್ಮ ಹೇಳ್ತಾನೆ. ವೇದವನ್ನು ಮಾಡಿದರೆ, ಗೋಹತ್ಯೆ ಗೋನಿಂದ ಆದರೆ, ಬ್ರಾಹ್ಮಣರಿಂದ ಆದರೆ, ಸಾಧು ಜನರಿಂದ, ಧರ್ಮಗಳಿಂದ ಮಾಡಿದರೆ, ಡೈರೆಕ್ಟ್ ಆಗಿ ದೇವರನ್ನ ಮಾಡಿದರೆ, ಇಷ್ಟು ಎಲ್ಲೆಲ್ಲಿ ಅನರ್ಥ ಆಗ ಅನರ್ಥ ಮಾಡುವವರು ಬೇಗನೆ ಶರಣ ಮಾಡುತ್ತೇನೆ, ಅಲ್ಲದೆ ನನ್ನ ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರಲ್ಲ ಅವರನ್ನು ಸಮಾನ ಮಾಡೋದಕ್ಕಾಗಿ ನಾನು ಬೇಗ ಬರ್ತೇನೆ ಅಂತ ಪರಮಾತ್ಮನ ಅದ್ಭುತವಾದ ಒಂದು ಪ್ರತಿಜ್ಞೆ. ಈ ರೀತಿಯಾಗಿ ಪರಮಾತ್ಮ ಅವರನ್ನು ಕೊಟ್ಟ. ಎಲ್ಲರೂ ಕೂಡ ಅವರು ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೊರಟಿದ್ದಾರೆ. ಈ ಕಡೆಗೆ ನಾರದರು ಹೇಳ್ತಾರೆ, ಆ ಹಿರಣ್ಯಕಶ್ಯಪು ವರದ ಬಲದಿಂದ ಎಲ್ಲ ಕಡೆಗೆ ದರ್ಪದಿಂದ ಓಡಾಡ್ತಾ ಇದ್ದ. ಅವನಿಗೆ 4 ಜನ ಮಕ್ಕಳು, ಅದರೊಳಗೆ ಮೊದಲಿಗೆ ಇರುವವನೇ ಪ್ರಹ್ಲಾದ. ಭಗವತ್ ಪ್ರಿಯ ಶ್ರೀಮದಾಚಾರ್ಯ ಹೇಳ್ತಾರೆ, ವಾಯುನಾಚ ಸಮಾವಿಷ್ಟ